ಕರೆಕ್ಟ್ ಡಾಕ್ಯುಮೆಂಟ್ಸ್ ಇಟ್ಕೊಂಡಿದೀವಿ ಅಂತ ನಿಮ್ಮ ಅಧ್ಯಕ್ಷ ಸಮಕ್ಷಮನೆ ಹೇಳ್ತೀನಿ. ನಾಳೆಯಿಂದ ಯಾವ್ದು ಫಿಟ್ನೆಸ್ ಸರ್ಟಿಫಿಕೇಟ್ ಇಲ್ಲ, ಇನ್ಶೂರೆನ್ಸ್ ಇಲ್ಲ, ಎಲ್ಲ ಚೆಕ್ ಮಾಡ್ತೀವಿ, ನೀವು ಸಹಕಾರ ಕೊಡಬೇಕು. ಶಿವಮೊಗ್ಗ ರೈಲ್ವೆ ನಿಲ್ದಾಣದ ಬಳಿ ಬಸ್ ತಡೆದು ರೈಲ್ವೆ ಆಟೋ ನಿಲ್ದಾಣದ ಆಟೋ ಚಾಲಕರು ಹಾಗೂ ಮಾಲಕರ ಸಂಘದ ಸದಸ್ಯರು ಪ್ರತಿಭಟನೆ ನಡೆಸಿದರು. ರೈಲ್ವೆ ನಿಲ್ದಾಣದ ಗಣಪತಿ ದೇವಸ್ಥಾನದ ಮುಂಭಾಗದಲ್ಲಿ ಬಸ್ ನಿಲ್ಲಿಸಬೇಕು ಎಂದು ಸೂಚಿಸಲಾಗಿದ್ದರೂ ಸಹ ಬಸ್ ಅನ್ನು ಆಟೋ ನಿಲ್ದಾಣದವರೆಗೆ ತಂದು ಪ್ರಯಾಣಿಕರನ್ನು ಹತ್ತಿಸಿಕೊಂಡು ಹೋಗಲಾಗುತ್ತಿದೆ ಎಂದು ಆಟೋ ಚಾಲಕರು ಆರೋಪಿಸಿದ್ದಾರೆ. ಒಂದು ವಾರದ ಹಿಂದೆ ಆರ್ಟಿಒ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಸಿಟಿ ಬಸ್ ಹಾಗೂ ಆಟೋ ಚಾಲಕರ ನಡುವಿನ ಸಮಸ್ಯೆ ಕುರಿತು ಕ್ರಮ ಕೈಗೊಂಡಿದ್ದರೂ ಸಹ ಈ ವೇಳೆ ಬಸ್ಗೆ ನಿಲುಗಡೆ ಸಂಬಂಧಿಸಿದಂತೆ ನಡೆದ ಕ್ರಮಕ್ಕೆ ವಿಡಿಯೋ ಮತ್ತು ಫೋಟೋಸ್ಗಳನ್ನು ಸಿಟಿ ಬಸ್ ನಿಲ್ದಾಣದ ಸಮೀಪವೇ ನಿಲ್ಲಿಸಬೇಕು ಎಂದು ಆಟೋ ನಿಲ್ದಾಣದ ಬಳಿ ಬಸ್ಗಳನ್ನು ನಿಲ್ಲಿಸಿ ಪ್ರಯಾಣಿಕರನ್ನು ಹತ್ತಿಸಿಕೊಳ್ಳಬಾರದು ಎಂಬುದು ನಮ್ಮ ಬೇಡಿಕೆಯಾಗಿದೆ ಎಂದು ಆಟೋ ಚಾಲಕರ ಹಾಗೂ ಮಾಲಕರ ಸಂಘದ ಅಧ್ಯಕ್ಷ ಅಲ್ಲಾ ಬಕ್ಷಿ ತಿಳಿಸಿದ್ದಾರೆ. ಇನ್ನು ಆಟೋ ಚಾಲಕರ ಮನವಿ ಸ್ವೀಕರಿಸಿದ ನಂತರ ಸಂಚಾರ ನಿಯಮಗಳ ಪ್ರಕಾರ ನಾಳೆಯಿಂದ ಆಟೋಗಳ ದಾಖಲೆಯನ್ನು ಪರಿಶೀಲನೆ ಮಾಡಲಾಗುವುದು. ನಿಗದಿತ ದಾಖಲೆಗಳು ಇಲ್ಲದೆ ಹೋದಲ್ಲಿ ಅಂತಹ ಆಟೋವನ್ನು ಸೀಸ್ ಮಾಡಿ ತೆಗೆದುಕೊಂಡು ಹೋಗುತ್ತೇವೆ ಎಂದು ಟ್ರಾಫಿಕ್ ಸರ್ಕಲ್ ಇನ್ಸ್ಪೆಕ್ಟರ್ ದೇವರಾಜ್ ಅವರು ಆಟೋ ಚಾಲಕರಿಗೆ ಖಡಕ್ ವಾರ್ನಿಂಗ್ ನೀಡಿದ್ದಾರೆ. ಸಣ್ಣ ಬ್ರೇಕ್ ನಂತರ ಆಟೋ ಚಾಲಕರಿಗೆ ಟ್ರಾಫಿಕ್ ಇನ್ಸ್ಪೆಕ್ಟರ್ ದೇವರಾಜ್ ಏನು ಹೇಳಿದ್ರು ಕೇಳೋಣ ಬನ್ನಿ. ಅಭಿವೃದ್ಧಿಯ ಹರಿಕಾರರು, ಯುವಕರ ಆಶಾ ಕಿರಣ, ನಮ್ಮ ಶಿವಮೊಗ್ಗ ಜಿಲ್ಲೆಯ ಹೆಮ್ಮೆಯ ಸಂಸದರಾದ ಸನ್ಮಾನ್ಯ ಶ್ರೀ ಬಿವೈ ರಾಘವೇಂದ್ರರವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಗಿರೀಶ್ ಭದ್ರಾಪುರ, ದಿಶಾ ಸಮಿತಿ ಸದಸ್ಯರು, ಭಾರತ ಸರ್ಕಾರ. ಅಭಿವೃದ್ಧಿ ಹರಿಕಾರರು, ಯುವಕರ ಆಶಾ ಕಿರಣ, ನಮ್ಮ ಶಿವಮೊಗ್ಗ ಜಿಲ್ಲೆಯ ಹೆಮ್ಮೆಯ ಸಂಸದರಾದ ಸನ್ಮಾನ್ಯ ಶ್ರೀ ಬಿವೈ ರಾಘವೇಂದ್ರರವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಆರ್ ಹರೀಶ್, ಜಿಲ್ಲಾಧ್ಯಕ್ಷರು, ಬಿಜೆಪಿ ಎಸ್ಟಿ ಮೋರ್ಚಾ ಶಿವಮೊಗ್ಗ ಜಿಲ್ಲೆ, ಬಿ ರಘುಪತಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಬಿಜೆಪಿ ಎಸ್ಟಿ ಮೋರ್ಚಾ ಶಿವಮೊಗ್ಗ ಜಿಲ್ಲೆ, ಜಿ ಗುಡ್ಡಪ್ಪ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಬಿಜೆಪಿ ಎಸ್ಟಿ ಮೋರ್ಚಾ ಶಿವಮೊಗ್ಗ ಜಿಲ್ಲೆ. ನಂಜಪ್ಪ ಲೈಫ್ ಕೇರಲ್ಲಿ ಫಸ್ಟ್ ಟೈಮ್ ವೆಲ್ಲಿಸ್ ರೋಬೋಟ್ ಯೂಸ್ ಮಾಡಿ ರೋಬೋಟಿಕ್ ಅಸಿಸ್ಟೆಂಟ್ ಲೆಫ್ಟ್ ಸೈಡ್ ನೀ ರಿಪ್ಲೇಸ್ಮೆಂಟ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಆ ಸಿಸ್ಟಮ್ ಇಸ್ ಡೈರೆಕ್ಟ್ಲಿ ಫ್ರಮ್ USA, ಇಂಪೋರ್ಟೆಡ್ ಒನ್. ಸೊ ತುಂಬ ಜನ ಕೇಳ್ತಾರೆ ರೋಬೋಟಿಕ್ ರಿಪ್ಲೇಸ್ಮೆಂಟಿಗೂ ಕನ್ವೆನ್ಷನಲ್ ರಿಪ್ಲೇಸ್ಮೆಂಟಿಗೂ ವ್ಯತ್ಯಾಸ ಏನಂತ. ಸೊ ರೋಬೋಟಿಕ್ ರಿಪ್ಲೇಸ್ಮೆಂಟ್ ವ್ಯತ್ಯಾಸ ಏನಂದರೆ ನಿಖರತೆ ಜಾಸ್ತಿ ಇರುತ್ತೆ. ಈ ನಾವು ಕನ್ವೆನ್ಷನಲ್ಲಿ ನಾವು ಮಾಂಸಖಂಡ MCL ಲಿಗಮೆಂಟ್ ಅಂತ ಇರುತ್ತೆ, ಲಿಗಮೆಂಟ್ ರಿಲೀಸ್ ಜಾಸ್ತಿ ಮಾಡ್ತೀವಿ. ಸೊ ಪೇಷಂಟಿಗೆ ಪೋಸ್ಟ್ ಸರ್ಜರಿ ಪೇನ್ ಇರುತ್ತೆ, ಬಟ್ ನಮ್ಮ ರೋಬೋಟಿಕ್ಸಲ್ಲಿ ನಾವು ಅದನ್ನು ರಿಲೀಸ್ ಮಾಡೋ ಅವಶ್ಯಕತೆ ಇರೋಲ್ಲ. ಮತ್ತು ಮೊಬಿಲಿಟಿ, ಅರ್ಲಿ ರಿಕವರಿ ಇರುತ್ತೆ, ಮತ್ತು ಅಲೈನ್ಮೆಂಟ್ ಪ್ರಿಸೈಸ್ ಬರುತ್ತೆ. ಇದರ ಡಿಫ್ರೆಂಟ್ ವೇರಿಯೇಷನ್ ಬರುತ್ತೆ. ಒಂದು ಕೈನೆಮ್ಯಾಟಿಕ್ ಅಲೈನ್ಮೆಂಟ್ ಅಂತ ಕರಿತೀವಿ, ಒಂದು ರಿವರ್ಸ್ ಕೈನೆಮ್ಯಾಟಿಕ್ ಅಲೈನ್ಮೆಂಟ್ ಅಂತ ಕರಿತೀವಿ. ಸೊ ಈ ಸಿಸ್ಟಮ್ ನಮಗೆ ಸರ್ಜನ್ಸ್ಗೆ ರಿಯಲ್ ಟೈಮ್ ಇಮೇಜಿಂಗ್ ಕೊಡೋದ್ರಿಂದ ನಮಗೆ ಎಷ್ಟು ಆ್ಯಕ್ಯುರೇಟಾಗಿ ಬೋನ್ ಕಟ್ ಮಾಡಬೇಕು ಮತ್ತು ಎಷ್ಟು ಆ್ಯಕ್ಯುರೇಟಾಗಿ ಹ್ಯಾಂಗಲಲ್ಲಿ ಇನ್ಸಿಷನ್ ತಗೋಬೇಕು ಅನ್ನೋದಕ್ಕೆ ಹೆಲ್ಪ್ ಆಗುತ್ತೆ. ನೀವೆಲ್ಲ ನೋಡಿದ್ದೀರಿ. ಹಂಗಾಗಿ ನೀವು ಎಲ್ಲರೂ ದುಡಿತಿದ್ದೀರಪ್ಪ. ನಮ್ಮ ಹತ್ರ DL ಇದೆ. ನಾಳೆ ಅಂದ್ರೆ ಇವತ್ತು ಕರ್ತೀವಿ. ಅಧ್ಯಕ್ಷರು ಹೇಳಿದ್ದಾರೆ ಎಲ್ಲ ಕರೆಕ್ಟ್ ಡಾಕ್ಯುಮೆಂಟ್ಸ್ ಇಟ್ಕೊಂಡಿದೀವಿ ಅಂತ. ನಿಮ್ಮ ಅಧ್ಯಕ್ಷ ಸಮಕ್ಷಮನೆ ಹೇಳ್ತೀನಿ. ನಾಳೆಯಿಂದ ಯಾವ್ದು ಫಿಟ್ನೆಸ್ ಸರ್ಟಿಫಿಕೇಟ್ ಇಲ್ಲ, ಇನ್ಶೂರೆನ್ಸ್ ಇಲ್ಲ, ಎಲ್ಲ ಚೆಕ್ ಮಾಡ್ತೀವಿ, ನೀವು ಸಹಕಾರ ಕೊಡಬೇಕು. ಬಹಳಷ್ಟು ಆಟೋಗಳಿಗಿಲ್ಲ, ಪ್ರಯಾಣಿಕರು ಕೂಡ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಸೊ ಫಿಟ್ನೆಸ್ ಯಾರ್ದಿಲ್ಲ, ಇನ್ಶೂರೆನ್ಸ್ ಇಲ್ಲ, ಮುಲಾಜಿಲ್ದಲೇ ತಗೊಂಡು ಹೋಗ್ತೀವಿ. ಆಮೇಲೆ SMG ಬಹಳಷ್ಟು ಜನ ನೀವು ಹಾಕ್ಸ್ತಾ ಇಲ್ಲ. 7,000 ಸುಮಾರು ಆಟೋಗಳು ಇಲ್ಲಿ ಇದಾವೆ, 5,000 ಅಷ್ಟೇ ನೀವು SMG ನಂಬರ್ ಹಾಕ್ಸಿದಿರಿ. ಅದು ಪ್ರಯಾಣಿಕರ ಹಿತದೃಷ್ಟಿಯಿಂದ SMG ನಂಬರ್ ಹಾಕಬೇಕು. ಮತ್ತು SMG ನಂಬರ್ ಯಾರು ಹಾಕಿಲ್ಲ, ನಿಮ್ಮ ಡಾಕ್ಯುಮೆಂಟ್ಸ್ ಯಾರ್ದಿಲ್ಲ, ನೀವು ಯಾವುದು ಡಿಸ್ಪ್ಲೇ ಕಾರ್ಡ್ನ ಕರೆಕ್ಟಾಗಿ ಡಿಸ್ಪ್ಲೇ ಮಾಡೋದಿಲ್ಲ ಆಟೋದಲ್ಲಿ, ಇದನ್ನು ನಾಳೆಯಿಂದನೇ ಕಾರ್ಯಾಚರಣೆ ನಾವು ಆಟೋದವರು ಜಂಟಿ ಕಾರ್ಯಾಚರಣೆ ಮಾಡ್ತೀವಿ.
ಅದನ್ನ ನೀವು ಕರೆಕ್ಟಾಗಿ ಇಟ್ಕೊಂಡ್ರೆ ಸರಿ. ಯಾರು ಇರೋದಿಲ್ಲ ಮುಲಾಜಿಂದಲೇ ತಗೊಂಡೋಗಿ ಹಾಕ್ತಿವಿ. ಇವತ್ತು ನೀವು ಏನು ಬೇಡಿಕೆ ಇಟ್ಟಿದ್ದೀರಿ ಅದೇ ರೀತಿ ಸಾರ್ವಜನಿಕರಿಗೂ ಅನುಕೂಲ ಆಗೋ ರೀತಿಯಲ್ಲಿ ನೀವು ಕೂಡ ಅದನ್ನ ನಡ್ಕೊಬೇಕು. ಈ ಬಸ್ಸಿಂದ ಸಂಬಂಧಪಟ್ಟಂಗೆ ಇಲ್ಲಿ ಸ್ಟಾಪ್ ಇದೆ, ರೈಲ್ವೆ ಸ್ಟೇಷನ್ ಅಂತ ಸ್ಟಾಪ್ ಇದೆ. ಅದು ಆರ್ಟಿಒದವರು ಅಧಿಕೃತವಾಗಿ ಎಲ್ಲಿ ಮಾರ್ಕ್ ಅಂತ ಕೊಡ್ತಾನೆ ಒಂದು ಕೊಟ್ಟಿದ್ದಾರೆ, ಅಧಿಕೃತವಾಗಿ ಕೊಟ್ಟಿದ್ದಾರೆ ಸರ್. ಇಲ್ಲ ಅವನು ಸರ್ 87ರಿಂದ ತಗೊಂಡ್ಬಂದಿದ್ದೆ, ಅವ್ನಿಗೆ ಹೋಗ್ತೀರಾ ಪರ್ಮಿಟ್. ಇದು ಈ ಮೊನ್ನೆ ಕೊಟ್ಟಿರೋದು ಸಾಹೇಬ್ರೆ. ಜಯನಗರ ಪೊಲೀಸ್ ಸ್ಟೇಷನ್, ಲೋಕೋಪಯೋಗಿ ಮತ್ತೆ ಆರ್ಟಿಒ 3 ಜನ ಮಾಡಿ ಸೇರಿ ಮಾಡಿರೋದು, ಒಬ್ಬರಲ್ಲ ಸರ್. 3 ಜನ ಮಾಡಿರೋದು ಸರ್. 3 ಜನ 3 ಅಧಿಕಾರಿಗಳು ಸೇರಿ ಮಾಡಿರೋದು. ಅಧಿಕೃತವಾಗಿ ಮಾಡ್ಕೊಳ್ಳಿ, ತೀರ್ಮಾನ ಮಾಡ್ತೀವಿ ಮಾಡಿ ಸರ್. ನಾವೆಲ್ಲ ಸರ್ ಅಧಿಕೃತವಾಗಿ ಏನಿದೆ ಮಾಡ್ಕೊಳ್ಳಿ.